ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ಇದು ಕತೆಗಳ ಕಟ್ಟೆ. ಇಲ್ಲಿ ನಾನೇ ಬರೆದ ಕತೆಗಳನ್ನು ನಾನೇ ವಾಚನ ಮಾಡುತ್ತಿದ್ದೇನೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಪ್ರೋತ್ಸಾಹಿಸಿ. ಹೃದಯ ಬಡಿದಿದ್ದೇನೆ ಭಾಗ 55. ಸತ್ಯ ತಿಳಿದ ಚಾರು ಶ್ರೀಯೊಂದಿಗೆ ಹೊಸ ಆಟ ಶುರು ಮಾಡಿದ್ದಾಳೆ. ತನ್ನ ಮೇಲೆ ಯಾವುದೇ ಅತ್ಯಾಚಾರ ಆಗಿಲ್ಲ ಎಂದು ತಿಳಿದು ಡಾಕ್ಟರ್ ನರ್ಮದಾ ಅವರ ಸಹಾಯದಿಂದ ತಾನು ಗರ್ಭಿಣಿ ಅನ್ನುವ ಸುಳ್ಳೊಂದು ಅವನ ಮುಂದಿಟ್ಟಳು. ಆದರೂ ಅವನ ಮನ ಕರಗಿ ನಿಜ ಹೇಳಲಿಲ್ಲ. ಅವನು ಮುಂದೆ ನಿಜವನ್ನು ಒಪ್ಪಿದರೂ ಒಪ್ಪದಿದ್ದರೂ ಇಬ್ಬರಿಗೂ ನೋವೇ. ಅವಳು ಗರ್ಭಿಣಿ ಅನ್ನೋ ವಿಷಯ ಸುಳ್ಳು ಎಂದುಕೊಂಡರೂ ನಿಜ ಅಂದುಕೊಂಡರೂ ನೋವೇ ಅವನಿಗೆ. ಅವನೇ ತಂದುಕೊಂಡ ಪರಿಸ್ಥಿತಿಯದು. ಅಂದು ಅವನು ರೂಮ್ ಬಿಟ್ಟು ಆಚೆ ಬರಲೇ ಇಲ್ಲ, ಒಳಗೇ ಇದ್ದ. ಇವಳು ಅವನ ಸುದ್ದಿಗೆ ಹೋಗದೆ ಮುಂದೆ ಏನು ಮಾಡಬೇಕೆಂದು ಯೋಚಿಸುತ್ತಾ ಹಾಲ್ನಲ್ಲೇ ಮಲಗಿದ್ದಳು. ಮಾರನೇ ದಿನ ಎಚ್ಚರವಾದವನಿಗೆ ವಾಸ್ತವದ ಅರಿವಾಗುವುದು ಕೊಂಚ ತಡವಾಗಿತ್ತು. ಚಾರು ಪ್ರೆಗ್ನೆಂಟ್ ಆಗೋಕೆ ಹೇಗೆ ಸಾಧ್ಯ? ಅವರೆಲ್ಲರೂ ಆರ್ಟಿಸ್ಟ್, ಜೊತೆಗೆ ಅವಳ ಜೊತೆಗೆ ನಾನೇ ಇದ್ದೆ. ಈ ನಡುವೆ ಅವಳು ಯಾರ ಜೊತೆ ಕ್ಲೋಸ್ ಆಗಿಲ್ಲ, ಮತ್ತೆ ಹೇಗೆ ಎಂದು ಯೋಚಿಸಿಯೇ ಅವನ ತಲೆ ಸಿಡಿದು ಹೋಗುತ್ತಿತ್ತು. ಹಾಗೆ ಎದ್ದು ತಯಾರಾಗಿ ಬಂದಾಗ ಸೋಫಾದ ಮೇಲೆ ಮುದುಡಿ ಮಲಗಿದ್ದಳು ಚಾರು. ಅವಳ ನೋಡಿ ಮರುಗಿದವ, ನನ್ನ ಕ್ಷಮಿಸಿಬಿಡು ಚಾರು. ನಮ್ಮ ಜೀವನದಲ್ಲಿ ಏನಾಗ್ತಿದೆ ಅನ್ನೋದರ ಬಗ್ಗೆ ನನಗೆ ಸ್ಪಷ್ಟನೆಯೇ ಸಿಗ್ತಿಲ್ಲ. ನಿನ್ನ ಮೇಲೆ ಅತ್ಯಾಚಾರ ಆಗಿಯೇ ಇಲ್ಲ ಅಂದರೆ ನಿನ್ನ ಹೊಟ್ಟೆಯಲ್ಲಿ ಪಾಪವಾದರೂ ಹೇಗೆ ಬರುತ್ತೆ? ಇದರಲ್ಲಿ ಆ ಡಾಕ್ಟರ್ ಮೋಸ ಮಾಡಿರಬೇಕು. ಏನಾದರೂ ಸರಿ, ನಿಜಕ್ಕೂ ನಿನ್ನ ಹೊಟ್ಟೆಯಲ್ಲಿ ಪಾಪು ಇದ್ದರೆ ಅದಕ್ಕೆ ಕಾರಣ ಯಾರು? ಅಯ್ಯೋ, ನನ್ನ ತಲೆ ಸಿಡಿದು ಹೋಗ್ತಿದೆ. ಏನೇ ಆಗಲಿ ನಿನ್ನ ಜೀವನದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನಾನೇ ಇರ್ತೀನಿ ಚಾರು. ಲವ್ ಯು ಎಂದು ಅವಳ ಹಣೆಗೆ ಮುತ್ತಿಟ್ಟ. ಇಷ್ಟೊತ್ತು ಅವನ ಮಾತುಗಳ ಕೇಳಿಸಿಕೊಳ್ಳುತ್ತಿದ್ದವಳು ಅವನು ಮುತ್ತಿಟ್ಟ ತಕ್ಷಣ ಎಚ್ಚರವಾದಂತೆ ಎದ್ದು, ಚಿಚಿ, ಇಷ್ಟು ಕೆಟ್ಟೋಗಿದೆಯಾ ಶ್ರೀ? ಇಲ್ಲೇನು ಮಾಡ್ತಿದೀಯಾ ಎಂದು ಅವನನ್ನು ಹಿಂದೆ ದೂಡಿದಳು. ಹಿಂದೆ ವಾಲಿದವನ ಬೆನ್ನಿಗೆ ಟೀಪಾಯಿ ಬಡಿದು ನೋವಾಯಿತು. ಅಮ್ಮ ಎಂದು ಬೆನ್ನಿಡಿದು ಮೇಲೆದ್ದವ, ಮುದ್ದಾಗಿ ಮಲಗಿದ್ದೆ ಅಂತ ಮುತ್ತು ಕೊಟ್ಟೆ ಅಷ್ಟೇ ಚಾರು, ಮತ್ತೇನೂ ಇಲ್ಲ ಎಂದು ನೋವಿಗೆ ಮುಖ ಕಿವಿಚಿದ. ಅವನ ನೋಡಿ ತಾನು ನೊಂದಳು ಚಾರು. ಅವನ ಪ್ರೀತಿ ನಾಟಕ ಇರಬಹುದು, ಆದರೆ ಅವಳದು ಪರಿಶುದ್ಧ ಪ್ರೀತಿ. ನೋವಾದರೂ ತೋರಿಸಿಕೊಳ್ಳದೆ, ಇವಾಗ ಮುತ್ತು ಕೊಟ್ಟೆ, ಆಮೇಲೆ ಇನ್ನೇನೋ ಆಸೆ ಆಯಿತು ಅಂತ ನನ್ನ ದೇಹದ ಮೇಲೆ ಅಧಿಕಾರ ಚಲಾಯಿಸಲ್ಲ ಅಂತ ಏನು ಗ್ಯಾರಂಟಿ ಎಂದು ಕೋಪದಿ ನುಡಿದಳು. ಅವಳ ಮಾತುಗಳು ಅರ್ಥವಾದಾಗ ಚಾರು ಎಂದು ಕೈ ಎತ್ತಿದ. ಮುಖಕ್ಕೆ ಕೈ ಅಡ್ಡ ಇಟ್ಟು ಹೆದರಿದಳು. ಆದರೆ ಅವನ ಕೈ ಅವಳ ಕೆನ್ನೆ ಸೋಕಲಿಲ್ಲ. ಬದಲಾಗಿ ಅದೇ ಟೀಪಾಯಿ ಚೂರು ಚೂರಾಗಿತ್ತು. ಎಷ್ಟು ಸಲ ಹೇಳಲಿ ಚಾರು, ನನಗೆ ನಿನ್ನ ಪ್ರೀತಿ ಬೇಕು ಅಂತ ಎಂದವನ ಮಾತಿಗೆ ಹೆದರಿ ತನ್ನ ರೂಮಿಗೆ ಓಡಿದಳು ಚಾರು. ಅವನ ಈ ರೀತಿ ವರ್ತನೆಗೆ ಬೆದರಿದ್ದಳು. ಚಾರು, ಐ ಆಮ್ ಸಾರಿ, ಡೋರ್ ಓಪನ್ ಮಾಡು ಎಂದು ಅವಳ ಹಿಂದೆಯೇ ಓಡಿ ಒಂದು ಬಾಗಿಲು ಬಡಿದ. ಬೇಡ, ನನಗೆ ನೀನು ಬೇಡ, ಹೋಗು ಎಂದು ಕಿರುಚುತ್ತಾ ಅಳುತ್ತಾ ಕುಳಿತವಳಿಗೆ ಮನೆಯವರು ನೆನಪಾಗಿದ್ದರು. ತನ್ನ ನೋವ ಹೇಳಿಕೊಳ್ಳಲು ತಾಯಿಯ ಮಡಿಲು ಬೇಕಿತ್ತು ಅವಳಿಗೆ. ಸಾರಿ ಚಾರು, ಇನ್ನೊಮ್ಮೆ ಕೂಗಾಡಲ್ಲ, ಪ್ಲೀಸ್ ಆಚೆ ಬಾ ಎಂದು ಅವನು ಬಾಗಿಲು ತಟ್ಟಿದ್ದೇ ಹೊರತು ಅವಳು ಬಾಗಿಲು ತೆಗೆಯಲು ಸಾಹಸ ಮಾಡಲಿಲ್ಲ. ಅವನು ಹೊರಗಿನಿಂದ ಕೂಗುವ ಧ್ವನಿ ಕಡಿಮೆಯಾಗಲು ತಾನೇ ಸಮಾಧಾನ ಮಾಡಿಕೊಂಡು ಫ್ರೆಶ್ ಆಗಿ ಹೊರಬಂದಳು. ಅವಳು ಬಂದಾಗ ತನ್ನ ಶರ್ಟ್ ತೆಗೆದು ಕುಳಿತಿದ್ದ ಶ್ರೀ ಬೆನ್ನಿನ ಮೇಲೆ ಕೆಂಪಾಗಿತ್ತು. ಕೈಗೂ ಬ್ಯಾಂಡೇಜ್ ಮಾಡಿಸಿಕೊಳ್ಳದೆ ಕುಳಿತಿದ್ದ. ಅವಳು ಬಾಗಿಲು ತೆಗೆದ ಶಬ್ದ ಕೇಳಿ ಅವಳತ್ತ ಓಡಿದವ, ಸಾರಿ ಚಾರು, ಅದು ಕೋಪ ಬಂದು ಹಾಗೆ ಮಾಡಿದ ಅಷ್ಟೆ. ನೀನೇನಾದರೂ ಬೈಯಿ, ಬೇಕಾದರೆ ಹೊಡಿ, ಆದರೆ ನೀನು ಅಳ್ಬೇಡ ಕಣೆ, ನನ್ನ ಕೈಲಿ ಸಹಿಸೋಕ್ಕಾಗಲ್ಲ ಎಂದವ ನಿರ್ಲಕ್ಷ್ಯ ಮಾಡಿ ಹೊರ ನಡೆದಳು. ಚಾರು, ಕೆಲಸಕ್ಕೆ ಬೇಡ ಕಣೆ, ಬೇರೆ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗ್ತೀನಿ, ಇನ್ನೊಮ್ಮೆ ಚೆಕಪ್ ಮಾಡಿಸುವ ಎಂದಾಗ ಅವನತ್ತ ನೋಡಿ ತುಟಿ ಕೊಂಕಿಸಿದಳು. ಇನ್ನೊಮ್ಮೆ? ಎಷ್ಟು ಸಾರಿ ಚೆಕ್ ಮಾಡಿದರೂ ನಿಜ ಸುಳ್ಳಾಗಲ್ಲ, ಎಷ್ಟು ಸಾರಿ ಹೇಳಿದರೂ ಸುಳ್ಳು ನಿಜ ಆಗಲ್ಲ ಅಂದವಳು ಮತ್ತಲ್ಲಿ ನಿಲ್ಲದೆ ನಡೆದಳು. ನನ್ನ ಕಣ್ಣೀರು ನೋಡೋಕ್ಕಾಗಲ್ಲ ಅಂತ ಎಷ್ಟು ಚೆಂದಾಗಿ ನಾಟಕ ಆಡ್ತೀಯ ಶ್ರೀ. ನನ್ನ ಜೀವನ ಹಾಳಾಗಿ ಹೋಯ್ತು ಅಂತ ನಾನಷ್ಟು ಅಳುವಾಗ ನಿನ್ನೆ ನಿಜ ಹೇಳಲಿಲ್ಲ. ಅಪ್ಪ ಅಮ್ಮ, ಕೊನೆಗೆ ಅಣ್ಣ ಸಹ ನನ್ನ ದೂರ ಮಾಡುವಾಗ ನಾನೆಷ್ಟು ನೋವು ಪಟ್ಟೆ, ಆಗ ನಿಜ ಹೇಳಲಿಲ್ಲ. ಈಗ ನನ್ನ ಕಣ್ಣೀರು ಹಿಂಸೆ ಆಗುತ್ತಾ? ನಾನಾಗಿದ್ದ ಅಷ್ಟು ಕಣ್ಣೀರಿಗೆ ನಿನಗೆ ಬಡ್ಡಿ ಸಮೇತ ವಾಪಸ್ ಕೊಡುವೆ ಎಂದವಳು ನಡೆದವಳ ಮುಂದಿನ ಗುರಿ ಋಷಭ್. ಅವಳತ್ತ ಹೋದಂತೆ ಡಾಕ್ಟರ್ ನರ್ಮದಾ ಇರುವ ಹಾಸ್ಪಿಟಲ್ ಪತ್ತೆ ಹಚ್ಚಲು ಹೇಳಿದವ ಸ್ಟೇಷನ್ಗೆ ಹೋಗದೆ ಅತ್ತ ನಡೆದ. ಇದುವರೆಗೂ ಆಗಿದ್ದು ಸಾಕು, ಇನ್ನಾವುದು ತಮ್ಮನಿಗೆ ಹೇಳಬಾರದೆಂದು ನಿಶ್ಚಯ ಮಾಡಿದ್ದ. ಅದೇ ವರವಾಗಿತ್ತು ಚಾರು ಪಾಲಿಗೆ.
ಚಾರು ನೇರವಾಗಿ ಆಫೀಸ್ಗೆ ಹೋಗಿ ಅಲ್ಲಿ ತನ್ನ ಅಟೆಂಡೆನ್ಸ್ ನೋಟ್ ಮಾಡಿ ಮತ್ತೆ ಸೈಟ್ನತ್ತ ನಡೆದಳು. ಆದರೆ ಈ ಬಾರಿ ಬೇಕೆಂದೇ ಋಷಭ್ನನ್ನು ತಾನೇ ಕರೆದಳು. ಋಷಭ್, ಸ್ವಲ್ಪ ಆಯಾಸ ಇದೆ, ನಡೆಯೋಕ್ಕಾಗಲ್ಲ, ಪ್ಲೀಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಜಾಗದವರೆಗೂ ಡ್ರಾಪ್ ಮಾಡ್ತೀಯಾ ಎಂದು ತಾನೇ ಅವನ ಬಳಿ ಕೇಳಿದಳು. ಅವಳ ಆಯಾಸದ ಮುಖ ನೋಡಿ ಅವನು ಒಪ್ಪಿಗೆ ಕೊಟ್ಟ. ಯಾಕೆ, ಏನು ತಿಂದಿಲ್ವಾ, ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ಲಾ ಎಂದು ಬಹು ಕಾಳಜಿಯಿಂದ ಕೇಳಿದ. ಅವನನ್ನೇ ನೋಡಿ ನಕ್ಕು, ನಾನು 3 ಬಾರಿ ಆಸ್ಪತ್ರೆ ಸೇರಿದ್ದು ನಿನ್ನ ಅಣ್ಣನಿಂದ, ಈಗ ನೀನು ಸೇರಿಸ್ತೀಯಾ ಎಂದು ವ್ಯಂಗ್ಯವಾಡಿದಳು. ಮುಂದಿನ ಮಾತುಗಳು ಗಂಟಲಲ್ಲೇ ಉಳಿದವು. ಯಾಕೆ ಮಾತು ನಿಂತೋಯ್ತು? ಒಮ್ಮೆ ಶಿವಮೊಗ್ಗದಲ್ಲಿ, ಮತ್ತೊಮ್ಮೆ ಅವನಿಗೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದೆ. ಮಗದೊಂದು ನನ್ನವರಿಂದ ದೂರ ಮಾಡಿ ಎಂದು ಮಾತಿನಲ್ಲೇ ಅವರು ಮಾಡಿದ ಘನ ಕಾರ್ಯಗಳ ಎತ್ತಿ ತೋರಿದಳು. ಅದೆಲ್ಲ ಆಗಿ ಹೋಗಿದ್ದು, ಮರೆತು ಬಿಡು. ಈಗ ಊಟ ಮಾಡಿಸಲಾ ಎಂದು ಮಾತು ಮರೆಸಲು ನೋಡಿದ. ಬೇಡ, ಇದು ಮಾಮೂಲಿ ಆಯಾಸ, 5 ತಿಂಗಳು ತುಂಬುವವರೆಗೂ ಇರುತ್ತೆ, ಬೇಕಾದರೆ ಫ್ರೆಶ್ ಜ್ಯೂಸ್ ಕೊಡಿಸಿ, ಇಬ್ಬರ ಆರೋಗ್ಯಕ್ಕೂ ಒಳ್ಳೆಯದು ಎಂದಾಗ ಅವಳ ಮಾತುಗಳು ಅರ್ಥ ಆಗದೇ ಇದ್ದರೂ ಜ್ಯೂಸ್ ಅಂಗಡಿ ಒಂದರ ಮುಂದೆ ಕಾರ್ ನಿಲ್ಲಿಸಿ ಅವಳಿಗೆ ಕಾರ್ ಒಳಗೆ ತಂದುಕೊಟ್ಟ. ಅವರನ್ನು ಅಲ್ಲೇ ದೂರದಲ್ಲಿ ನಿಂತಿದ್ದ ಧರಣಿ ಗಮನಿಸಿದರು. ನೋಡೋಕವಳನ್ನು, ನಾವಿಲ್ಲಿ ಅವಳ ನೆಪದಲ್ಲಿ ಕೊರಗುತ್ತಲೇ ಇದ್ದರೆ ಅವನ ಜೊತೆ ಎಷ್ಟು ಚೆಂದಾಗಿ ಇದ್ದಾಳೆ ಎಂದು ಅಳುತ್ತಾ ಹೆತ್ತ ಕರುಳು ಸಂಕಟವ ಸುಧಾ ಅವರ ಜೊತೆ ಹೇಳಿಕೊಂಡರು. ಆಗೋದೆಲ್ಲ ಒಳ್ಳೆಯದಕ್ಕೆ ಧರಣಿ, ಬಾ, ಅವಳು ಚೆನ್ನಾಗಿರಲಿ ಅನ್ನೋದೇ ನಮ್ಮ ಆಸೆ ಅಲ್ವಾ, ಹೇಗೋ ಆಗುತ್ತೆ ಎಂದು ಸಮಾಧಾನ ಮಾಡಿ ಕರೆದೊಯ್ದರು. ಇಬ್ಬರ ಪಯಣ ಮತ್ತೆ ಸಾಗಿತು. ಮತ್ತೆ ನಿನಗೆ ಹೆಣ್ಣು ಮಗು ಇಷ್ಟನಾ, ಗಂಡು ಮಗು ಇಷ್ಟನಾ ಎಂದು ತಾನೇ ಮಾತು ತೆಗೆದಿದ್ದಳು. ಇವಾಗ ಈ ಟಾಪಿಕ್ ಯಾಕೆ ಎಂದು ನೇರವಾಗಿ ಗೊಂದದಲ್ಲಿ ಕೇಳಿದ. ಯಾಕೆ ಅಂದರೆ, ಈಗ ನನಗೂ ನನ್ನ ಮಗುವಿಗೂ ಇರೋದು ಗಂಡನ ಕಡೆಯಿಂದ ನೀನೊಬ್ಬನೇ. ಮಗುವಿಗೆ ನೀನು ಚಿಕ್ಕು ಅಲ್ವಾ, ಅದಕ್ಕೆ ಕೇಳಿದೆ ಎಂದಾಗ ಮದ್ದು ಗೊಂದಲದಿ ಅವಳ ನೋಡಲು ಐ ಆಮ್ ಪ್ರೆಗ್ನೆಂಟ್ ಎಂದು ಒಡಲ ಮೇಲೆ ಕೈ ಇಟ್ಟು ನುಡಿದಳು. ವಾಟ್ ಎಂದು ಗಾಬರಿಯಿಂದ ಬ್ರೇಕ್ ಹಾಕಿದ. ಏನು ಹೇಳ್ತಿದ್ದಾರ, ಮದುವೆ ಆಗಿ ವಾರವೂ ಆಗಿಲ್ಲ, ಹೌ ಎಂದು ತಡವರಿಸಿ ನುಡಿಯಲು, ನಾನು ತಾಯಿಯಾಗ್ತಿದ್ದೀನಿ ಅಂದೆ, ಆದರೆ ಅಪ್ಪ ನಿನ್ನ ಅಣ್ಣ ಅಲ್ಲ ಎಂದವಳ ಧ್ವನಿ ಕಟ್ಟಿತ್ತು. ಯಾವ ಹೆಣ್ಣು ತಾನೇ ಗಂಡನ ಬೇರೆ, ಮಗುವಿನ ತಂದೆಯೇ ಬೇರೆ ಎಂದು ಹೇಳುತ್ತಾಳೆ ಅಂದರೆ ಎಂದು ಪ್ರಶ್ನಾರ್ಥಕ ಮುಖದಿ ಕೇಳಲು, ನನ್ನ ಮಗು ಆ ಕಾಮುಕರ ಅಟ್ಟಹಾಸದ ಪ್ರತಿಫಲ ಎಂದು ಕಣ್ಣೀರ ಹಾಕಿದಳು. ನೋ, ಹಾಗೆ ಆಗೋಕ್ಕೆ ಸಾಧ್ಯ ಇಲ್ಲ ಅಣ್ಣ, ಅದು ನಿಮ್ಮ ಮೇಲೆ ಅತ್ಯಾಚಾರ ಆಗಿಯೇ ಇಲ್ಲ ಎಂದು ಗಾಬರಿಯಿಂದ ಸತ್ಯವ ಹೇಳಿಯೇ ಬಿಟ್ಟವ. ಹೌದಾ, ನಿನಗೇಗೆ ಗೊತ್ತು, ಅದನ್ನು ಅನುಭವಿಸಿದವಳು ನಾನು ಎಂದು ಕಣ್ಣು ತೊಳೆದುಕೊಂಡಳು. ಇಲ್ಲ ರೌಡಿಗಳು ಎಂದು ಏನೋ ಹೇಳಲು ಹೊರಟವ, ನೀವಿಳಿದು ಸೈಟ್ಗೆ ಹೋಗಿ, ನನಗೆ ಕೆಲಸ ಇದೆ ಎಂದವ ಅವಳನ್ನಿಳಿಸಿ ಮತ್ತೊಂದು ಕ್ಷಣ ಅಲ್ಲಿ ನಿಲ್ಲದೆ ಹೊರಟ. ಅವನು ಹೋದ ದಾರಿಯನ್ನೇ ನೋಡಿದವಳು ನಕ್ಕು ತನ್ನ ಕೆಲಸದತ್ತ ನಡೆದಳು. ಇಬ್ಬರು ಒಟ್ಟಾಗಿ ಮಾಡಿದ ಮೋಸಕ್ಕೆ ಒಬ್ಬಳೆ ಪ್ರತೀಕಾರ ತೀರಿಸಿಕೊಳ್ಳಲು ಹೋರಾಟ ನಡೆಸುತ್ತಿದ್ದಾಳೆ ಚಾರು. ಅಂದು ರಿಷಿ ಕ್ಲಾಸ್ ಮುಗಿಸಿಕೊಂಡು ತನ್ನ ಚೇಂಬರ್ನಲ್ಲಿ ಕುಳಿತಿದ್ದ. ಅವನಿಗೆ ಫೋನ್ಗೆ ಅನಾಮಿಕ ಕರೆಯೊಂದು ಬಂದಿತ್ತು. 1-2 ಬಾರಿ ಕರೆ ತುಂಡರಿಸಿದ. ನಂತರ ಪದೇ ಪದೇ ಕಾಲ್ ಬರಲು ರಿಸೀವ್ ಮಾಡಿದ. ಹೆಲೋ ಸೂರ್ಯ ಎಂದರು ಆ ಕಡೆಯಿಂದ. ಸೂರ್ಯ ಎಂಬ ಮಾತು ಕೇಳಿ ಒಮ್ಮೆ ಹೌಹಾರಿದವ, ಯಾರು ಮಾತನಾಡೋದು ಎತ್ತ ತಡವರಿಸಿದ. ಯಾಕಪ್ಪ ಸೂರ್ಯ ಎಂದು ವ್ಯಂಗ್ಯವಾಗಿ ನುಡಿದರು. ನಾನು ಸೂರ್ಯ ಅಲ್ಲ, ರಿಷ್ಯಂತ್ ಸೂರ್ಯವಂಶಿ ಎಂದು ಅವರಿಗೆ ಗದರಿದರೂ ಅವನ ಧ್ವನಿ ನಡುಗುತ್ತಿತ್ತು. ಹೌದೇನು, ಮತ್ತೆ ಮನ್ವಿ ಯಾರು? ಮನ್ವಿ ಎಂದಾಗ ಕುಳಿತಳಿಂದ ಎದ್ದವ, ಆ ವಿಷಯ ಮುಗಿದು ಹೋಗಿದೆ ಎಂದು ಜೋರು ಮಾಡಿದ. ಹಾಗಾದರೆ ಹೊಸ ವಿಷಯ ಇದೆ ಎಂದರು ಅತ್ತಲಿಂದ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದೀಯಾ ಬಾಸ್ಟರ್ಡ್ ಎಂದು ಕರೆ ತುಂಡರಿಸಿದ. ನಿಮಿಷದಲ್ಲಿ ಅವನ ಫೋನಿಗೆ ಕೆಲವು ಫೋಟೋಗಳು ಬಂದು ಬಿದ್ದವು. ತೆರೆದು ನೋಡಿದವನ ಮೈ ಬೆವೆತು ಹೋಯಿತು. ತಡ ಮಾಡದೆ ಅಲ್ಲಿಂದ ಹೊರಬಂದು ಆ ಫೋನಿಗೆ ಮತ್ತೆ ಕರೆ ಮಾಡಿದ. ಗೊತ್ತಿತ್ತು ಮಿಸ್ಟರ್ ಸೂರ್ಯ ಎಂದು ಗಹಗೈಸಿ ನಕ್ಕನವ. ಈ ಫೋಟೋಸ್ ಹೇಗೋ ಬಂತು ನಿನ್ನ ಬಳಿ ಎಂದು ರಿಷಿ ಗದರಿದಾಗ, ಸೂರ್ಯ ಅನ್ನೋ ಹೆಸರಿನಲ್ಲಿ ಅಕ್ಕ ಸಮನ್ವಿ ಜೊತೆ ಪ್ರೀತಿಯ ಆಟ, ರಿಷಿ ಅನ್ನೋ ಹೆಸರಿನಲ್ಲಿ ತಂಗಿ ಸಂಹಿತಾ ಜೊತೆ ಪ್ರೇಮದ ಆಟ ಎಂದು ಜೋರಾಗಿ ಗಹಗೈಸಿ ನಕ್ಕವ. ಯಾರು ನೀನು ಎಂದು ಕೂಗಿದಾಗ, ನಾನು ಯಾರು ಅನ್ನೋದು ಆಮೇಲೆ, ಮೊದಲು ನಾನು ಹೇಳೋ ವಿಷಯ ಗಮನ ಇಟ್ಟು ಕೇಳು ಎಂದಾಗ ಕೋಪ ಬಂದರೂ ತಡೆದು ಸುಮ್ಮನಾದ. ನಿಂಗೆ 2 ಆಪ್ಷನ್ ಕೊಡ್ತೀನಿ. ಒಂದು, ನಿನ್ನ ತಂಗಿ ಚಾರು, ಅವಳನ್ನು ನಾನು ಹೇಳಿದ ಜಾಗಕ್ಕೆ ತಂದು ನನಗೊಪ್ಪಿಸಬೇಕು ಎಂದವನ ಮಾತು ಮುಗಿಯುವ ಮುನ್ನವೇ, ಹೌ ಡೇರ್ ಯು ಬಾಸ್ಟರ್ಡ್ ಎಂದು ಅರಚಿದವನ ಗಂಟಲ ನರಗಳು ಬಿಗಿದಿದ್ದವು ಕೋಪದಿಂದ. ಕೂಗ್ಬೇಡ ರಿಷಿ, ನನಗೆ ಕಿವಿ ಕೇಳುತ್ತೆ. ಅವಳೇ ನೀನು ಬೇಡ ಅಂತ ಅದ್ಯಾವನ ಜೊತೆಗೋ ಹೋಗಿದ್ದಾಳಲ್ಲ, ಅದು ಬಿಡು. ಈಗ ನೀನು ವಂಡರ್ ಅಂದರೆ ಅವಳೇ ಓಡಿ ಬರ್ತಾಳೆ.
ಸೊ ಫಸ್ಟ್ ಆಪ್ಷನ್ ಇದು ನಿನ್ನ ಕೈಲಾಗಲ್ಲ ಅಂತ ಗೊತ್ತು. ಸೊ ಇನ್ನೊಂದಿದೆ, ನೀನು ಸಹಿತಳನ್ನು ಯಾರಿಗೂ ತಿಳಿಯದಂತೆ ಮದುವೆ ಆಗಿ ನಿನ್ನ ಮನೆಗೆ ಕರೆದುಕೊಂಡು ಹೋಗಬೇಕು, ಅವಳನ್ನು ಅವರ ಮನೆಯಿಂದ ದೂರ ಮಾಡಬೇಕು ಎಂದು ತಣ್ಣಗೆ ನುಡಿದ. ಏಯ್, ಅದರಿಂದ ನಿನಗೇನೋ ಲಾಭ ಎಂದು ಅರಚಿದ ರಿಷಿ. ಲಾಭ ನಷ್ಟದ ವಿಚಾರ ನಿನಗೆ ಬೇಕಿಲ್ಲ, ಇದನ್ನು ನೀನೇ ಮಾಡಬೇಕು. ಇಲ್ಲ ಆಗಲ್ಲ ಅಂದರೆ ಚಾರು ಹೇಗಿದ್ದರೂ ಶ್ರೀ ಜೊತೆ ಇದ್ದಾಳೆ. ಅವನು ಕೆಲಸಕ್ಕೆ ಹೋದಾಗ ಎತ್ತಾಕೊಂಡು ಅವಳ ಜೀವನ ಹಾಳು ಮಾಡೋದು ದೊಡ್ಡ ವಿಷಯ ಅಲ್ಲ. ಮತ್ತು ಸಂಹಿತ ಚಾರು ಅಷ್ಟು ಬ್ಯೂಟಿಫುಲ್ ಆಗಿಲ್ಲ, ಆದರೂ ಒಂದು ರೇಂಜ್ಗಿದ್ದಾಳೆ. ಇಬ್ಬರ ಜೀವನ ನಿನ್ನ ಕೈಲಿದೆ. ಅವಳನ್ನು ಅವರ ಮನೆಯಿಂದ ದೂರ ಮಾಡೋದು ನಿನಗೆ ಬಿಟ್ಟದ್ದು, ಅದರಿಂದ ಯಾರ ಮಾನನೂ ಹೋಗಲ್ಲ. ಆದರೆ ನಾನು ಆಟ ಶುರು ಮಾಡಿದರೆ ನಿಮ್ಮಿಬ್ಬರ ಫೋಟೋ ಎಡಿಟ್ ಮಾಡಿ ಎಲ್ಲ ನಾಶ ಮಾಡ್ತೀನಿ. ಓಕೆ, ಟೇಕ್ ಟೈಮ್ ಎಂದು ತಾನೇ ಮಾತನಾಡಿ ಕರೆ ತುಂಡರಿಸಿದ ಅವನು. ಕರೆ ತುಂಡಾಗಿ ನಿಮಿಷಗಳೇ ಕರೆದರೂ ನಿಂತಲ್ಲೇ ನಿಂತಿದ್ದ ರಿಷಿ ಅವನ ಕಣ್ಣಿಗೆ ದೂರದಲ್ಲಿ ನಗುತ್ತಾ ನಿಂತಿದ್ದ ಸಂಹಿತ ಕಂಡಿದ್ದೇ ಮೊನಗಿದೊಡನೆ ನೋವು ಉಲ್ಬಣಿಸಿತು. ತಂಗಿಯನ್ನು ಬಿಟ್ಟು ಕೊಡಲಾರ ಅವ, ಆದರೆ ಇನ್ನೊಂದು ಹೆಣ್ಣಿನ ಜೀವನವ ಜೊತೆ ಆಟ ಆಡುವುದು ಎಷ್ಟು ಸರಿ ಯೋಚಿಸುತ್ತಾ ನಿಂತವನ ಕಣ್ಣ ಮುಂದೆ ಕತ್ತಲಾಗಿ ಕುಸಿದು ಬಿಟ್ಟ. ಕೈಯಲ್ಲಿ ಫೋನ್ ಹಿಡಿದು ಅಟ್ಟಹಾಸದ ನಗು ಹಾಕಿದ್ದ ತ್ರಿಶಾನ್. ಸಂಜೆ ತಾನು ಕೆಲಸ ಮುಗಿಸಿ ರೂಮ್ ಸೇರಿದಳು ಚಾರು. ಶ್ರೀ ನರ್ಮದಾ ಅವರನ್ನು ಮೀಟ್ ಮಾಡಲು ಹೋಗಿದ್ದ, ಆದರೆ ತಾನು ಬೇಡಿಕೊಂಡು ಅವರನ್ನು ರಜೆ ಮಾಡಿಸಿದ್ದಳು ಚಾರು. ಹಾಗಾಗಿ ನೆಮ್ಮದಿಯೇ ಇಲ್ಲದಂತೆ ಒದ್ದಾಡುತ್ತಿದ್ದ. ರಾತ್ರಿ ಊಟಕ್ಕೆಂದು ಹೊರಟಳು ಚಾರು. ಶ್ರೀ ಹಾಲ್ನಲ್ಲಿ ಟಿವಿ ನೋಡುತ್ತಿದ್ದ. ತಾನು ವಾಟರ್ ಬಾಟಲ್ ತೆಗೆದುಕೊಂಡು ಅವನಿಗೆ ಕೇಳಲೆಂದೇ ಹಾಡೊಂದು ಗುನುಗುತ್ತಾ ಮೆಟ್ಟಿಲಿಳಿದು ಬರುತ್ತಿದ್ದಳು ಚಾರು. ವಾರೆಗಣ್ಣಲ್ಲಿ ಅವಳ ಗಮನಿಸುತ್ತಿದ್ದ. ಅವಳೆದುರು ಮಾತನಾಡಲು ಧೈರ್ಯ ಇಲ್ಲ ಅವನಿಗೆ. ಕೊನೆಯ ಮೆಟ್ಟಿಲಿಳಿಯುವಾಗ ಅಲ್ಲಿ ಚೆಲ್ಲಿದ್ದ ಎಣ್ಣೆಯ ಮೇಲೆ ಕಾಲಿಟ್ಟು ಜಾರಿಬಿಟ್ಟಳು ಚಾರು. ಅಮ್ಮ ಎಂದು ಕೂಗಿದಾಗ ಒಂದೇ ಉಸಿರಿನಲ್ಲಿ ಓಡಿ ಬಂದ ಶ್ರೀ. ಆದರೆ ಅಷ್ಟರಲ್ಲಿ ಅವಳು ನೆಲಕ್ಕೆ ಬಿದ್ದಿದ್ದಳು. ಅವನು ಬಂದು ಕೈ ಕೊಟ್ಟು ಎಬ್ಬಿಸುತ್ತಿದ್ದಂತೆ ಹಿಂದು ಮುಂದು ಯೋಚಿಸದೆ ಅವನ ಕೆನ್ನೆಗೆ ಬಾರಿಸಿದಳು. ಅವಳ ಏಟು ಯಾಕೆಂದು ಅರ್ಥವಾಗದೆ ಅವಳನ್ನೇ ದಿಟ್ಟಿಸಿದ. ಯಾಕೆ ಅರ್ಥ ಆಗಲಿಲ್ವಾ? ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ನನ್ನ ಮಗುನ ಸಾಯಿಸೋಕೆ ನೀನೇ ಎಣ್ಣೆ ಚೆಲ್ಲಿ ನನ್ನ ನೋಡುತ್ತಾ ಕುಳಿತಿದ್ದ ಮೋಸಗಾರ ನೀನು, ಕೊಲೆಗಾರ ಎಂದು ಅವನ ಕೆನ್ನೆಗೆ ಬಿಟ್ಟು ಬಿಡದೆ ಬಾರಿಸಿದಳು ಚಾರು. ಅವಳ ನೋಡುತ್ತಾ ನಿಂತವನ ಕಣ್ಣಿಂದ ನೇರ ಹನಿಯೊಂದು ಜಾರಿತ್ತು. ಚಾರು, ನಾನು ಅಷ್ಟು ಕೆಟ್ಟವನಲ್ಲೇ ಎಂದು ದೀನವಾಗಿ ನುಡಿದ. ಮತ್ತೆ ನಾನೇ ಎಣ್ಣೆ ಚೆಲ್ಲಿ ನಾನೇ ಬಿದ್ದು ನಿಮಗೆ ಬೈತಿದ್ದೀನ, ಕೊಲೆಗಾರ ಎಂದು ಮತ್ತು ಅವನ ಕೆನ್ನೆಗೆ ಬಾರಿಸಿದಳು. ನಿನ್ನ ಕೋಪ ತೀರುವವರೆಗೂ ಹೊಡೆದು ಬಿಡೆ, ಆದರೆ ಕೊಲೆಗಾರನ ಪಟ್ಟ ಕಟ್ಟಬೇಡ. ನಿನಗೆ ಮೋಸ ಮಾಡಿದ್ದೀನಿ ನಿಜ, ಆದರೆ ಒಂದು ಜೀವವನ್ನು ಕೊಲ್ಲುವಷ್ಟು ಕಟುಕ ನಾನಲ್ಲ ಎಂದು ಅವಳಿಗೆ ಕೈ ಮುಗಿದು ನಡೆದ. ಅವನು ಹೋದಂತೆ ನಾನೇ ಎಣ್ಣೆ ಚೆಲ್ಲಿದ್ದು ಶ್ರೀ, ನಿಮ್ಮನ್ನು ನೋಯಿಸುವ ಪ್ರತಿ ಅವಕಾಶವನ್ನು ನಾನು ಮಿಸ್ ಮಾಡಿಕೊಳ್ಳಲ್ಲ ಎಂದವಳು ಕಾಲು ಕೊಂಟುತ್ತಾ ನೀರು ತುಂಬಿಕೊಂಡು ಮೇಲೆ ದಣಿದಳು. ಮತ್ತೆ ಸಿಗುವ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ.